ಓಕೆ ಸರ್, ನಿಮಗೊಂದು ಖುಷಿ ಪಡಿಸೋ ವಿಚಾರ ಹೇಳ್ತೀನಿ. ಇವಾಗ ಒಂದು ರೀಲ್ಸ್ ನೋಡ್ತಾ ಇದ್ದೆ ನಾನು. ರೀಲ್ಸಲ್ಲಿ ಒಂದು ಹುಡುಗಿ, ಅಂದರೆ ನೀವು ಇನ್ನೂ ಮನೆ ಒಳಗಡೆ ಇದ್ರಿ, ಆ ಹುಡುಗಿ ನಿಮಗೆ ವೋಟ್ ಮಾಡ್ತಾ ಇರ್ತಾಳೆ. ಯಾರೋ ಬಂದು ಕೇಳ್ತಾರೆ, ಏನಕ್ಕೆ ವಿನಯ್ ಗೌಡಗೆ ವೋಟ್ ಮಾಡ್ತಿದ್ಯಾ ನೀನು ಅಂತ. ಅವರು ಇದ್ದಂಗೆ ಹೇಳ್ತಾರೆ. ಆ್ಯಂಡ್ ಡೇ ಒನ್ನಿಂದ ಒಂದೇ ಥರ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಹೆಂಡತಿನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಆ್ಯಂಡ್ ಹೆಂಡತಿಗೆ ತುಂಬ ಲಾಯಲ್ ಆಗಿದ್ದಾರೆ ಅಂತ ಹೇಳಿ. ಸೊ ಈ ಥರದ್ದು ಅಂದರೆ ಒಂದು ಕಾಲದಲ್ಲಿ ಅದೊಂದು ಬಳೆ ವಿಚಾರಕ್ಕೆ ನಿಮ್ಮ ಮೇಲೆ ಇದ್ದಿದ್ದಂಥ ಎಗೇನ್ಸ್ಟು ಸುದೀಪ್ ಸರಿ ಮಾತು ಹೇಳ್ತಾರೆ, ಸಣ್ಣ ಮಕ್ಕಳಿಂದ ಹೆಣ್ಮಕ್ಳಿಂದ ಹಿಡಿದು ವಯಸ್ಸಾದವ್ರು ಎಲ್ಲರೂ ಕೂಡ ನಿಮ್ಮನ್ನು ಇವಾಗ ಜೆಂಟಲ್ಮನ್ ಅಂತಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಈಗೇನು ಅನ್ನಿಸ್ತಾ ಇದೆ ಸರ್ ನಿಮಗೆ? ತುಂಬ ಖುಷಿ ಆಗುತ್ತೆ ಮ್ಯಾಮ್. ಬಿಕಾಸ್ ನಾನು ಆಗಲೇ ಹೇಳ್ದಾಗೆ ಹೆಣ್ಮಕ್ಳನ್ನ ತಪ್ಪರೀತಿ ನಾನು ಯಾವತ್ತೂ ನೋಡೇ ಇಲ್ಲ. ಆ್ಯಂಡ್ ನನ್ನ ಹೆಂಡತಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಗಳಿಸಿದಂಥ ಪ್ರೀತಿ ಅದು. ತುಂಬ ಹೋರಾಡಿದ್ದೀನಿ ಅವಳನ್ನ ಪಡೆಯೋದಕ್ಕೆ. ಆ್ಯಂಡ್ ಅದಕ್ಕೆಲ್ಲೂ ತಪ್ಪಾಗಬಾರ್ದು ಅಂತಲೇ ನಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ಶೂಟ್ಸಲ್ಲಾಗಲಿ ಅಥವಾ ಎಲ್ಲೇ ಹೋದ್ರೂ ಐ ಮೇಂಟೈನ್ ಮೈ ಡಿಸ್ಟೆನ್ಸ್, ಐ ಡ್ರಾ ಮೈ ಲೈನ್ಸ್ ಬಿಕಾಸ್ ಐ ಹ್ಯಾವ್ ವಾಟ್ ಐ ವಾಂಟ್. ಈಗ ತಟ್ಟೆ ತುಂಬ ಊಟ ಇಟ್ಕೊಂಡು ಬೇರೆಯವ್ರ ತಟ್ಟೆನಲ್ಲಿ ನೋಡಿದಾಗಲೇ ತಪ್ಪಾಗೋದು. ನನಗೆ ಎಷ್ಟು ಬೇಕೋ ಅಷ್ಟಿದೆ. ಸೊ ಅದೇ ನನಗೆ ಸಾಕು. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಇಟ್. ಈಗಲೂ ನೀವು ಹೇಳಿದ್ರೆ ನಗ್ತೀರಾ, ಎವ್ರಿ ಟೈಮ್ ಐ ಸಿ ಹರ್ ಐ ಫಾಲ್ ಇನ್ ಲವ್ ವಿತ್ ಹರ್. ಸೊ ಅದಕ್ಕಿಂತ ಏನು ಬೇಕು ನನಗೆ? ಶಿ ಈಸ್ ಎವ್ರಿಥಿಂಗ್ ಫಾರ್ ಮೀ. ಅದೇ ಒಂದು ಫಿಲಮ್ ಸ್ಟೋರಿ ನೋಡ್ದಂಗೆ ಆಗ್ತಾ ಇದೆ ಸರ್. ಇಬ್ಬರದು ಒಂದು ಒಳ್ಳೆ ಲವ್ ಸ್ಟೋರಿ ಫಿಲಮ್ ಯಾವುದಾದ್ರೂ ಮಾಡಿದರೆ ಅದನ್ನು ನೋಡ್ದಂಗೆ ಅನಿಸಿದೆ. ಆ್ಯಂಡ್ ನಮ್ಮ ಇಂಟರ್ವ್ಯೂನಲ್ಲೇ ನೀವು ಹೇಳಿದ್ದೀರ ಅವ್ರು ದೀಕ್ಷೆ ಎಲ್ಲ ತೊಗೊಂಡೋಗಿ ಹೋಗ್ಬಿಟ್ಟಿದ್ರಂತೆ ಒಂದ್ಸಲ. ನನಗೆ ಒಂಥರ ಇನ್ಫ್ಯಾಕ್ಟ್ ನಾನದೇ ಮುಂಬೈನಲ್ಲಿದ್ದಾಗ ಸಾಕಷ್ಟು ಸಂಬಂಧಗಳು ತೋರಿಸೋವಾಗ ಸುಮ್ಮನೆ ಇದ್ದರೆ ಈ ಥರ ಮದುವೆ ಮಾಡಿಸ್ಬಿಡ್ತಾರೆ ಅಂತ ದೀಕ್ಷೆ ತೊಗೊಳೋದಕ್ಕೆ ಹೊರಟಿದ್ಲು. ಬಟ್ ಐ ಡೋಂಟ್ ನೋ ಮ್ಯಾಮ್, ಚಿಕ್ಕ ವಯಸ್ಸಿಂದನೂ ಇಟ್ ವಾಸ್ ಸೆಟ್. ಫ್ರೆಂಡ್ಸ್ ಥರ ಬೆಳೆದ್ವಿ. ಅದೊಂದು ಕಂಪ್ಯಾನಿಯನ್ಶಿಪ್, ಅವಳ ಜೊತೆನಲ್ಲೇ ಕಂಫರ್ಟಬಲ್ ಆಗಿರೋದು. ಸೊ ಹಿಯರ್ ವಿ ಆರ್.